ಲೋ ಮಚ, ನಾನು ಮಾಡೋದಿಲ್ಲವ. ತಾತನ ಗೊತ್ತಾಗ್ಬಿಡ್ತಲ್ಲ. ತಾತನ ಗೊತ್ತಾಗ್ಬಿಡ್ತಲ್ಲ, ಏನೆಲ್ಲ ಮಾಡೋದೀಗ? ಹಾ, ಗೊತ್ತಾದ್ರೂ ಗೊತ್ತಾಗ್ಲಿ ಬಿಡು. ಅದಕ್ಕೆ ಕೆದ್ಕಂಡು ಅದಕ್ಕೆ ಕೆದ್ಕೊಳಕದು. ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡು. ಹಂಗಲ್ಲ ಕಲೋ. ನಮ್ಮ ತಾತ ನನ್ನ ಆಗಿಂದ ಆಸೆ ಚೆನ್ನಾಗಿ ಸಾಕಿದ. ನಾನು ಈ ಥರ ಕೆಲಸ ಮಾಡ್ತೀನಿ ಅಂತ ಗೊತ್ತಾಗ್ಬಿಟ್ರೆ ನಮ್ಮ ತಾತ ಎಲ್ಲರಿಗೂ ಹೇಳ್ಬಿಟ್ರಿ ಏನ್ಲ ಗತಿ. ಅದಕ್ಕೆ ನನಗೂ ಬೇರೆ ಭಯ ಆಯ್ತದಕ್ಕಲ್ಲ, ಏನು ಮಾಡಬೇಕು ಅಂತ. ಅಷ್ಟಕ್ಕೆ ಎದ್ಕೊಂಡಾರ ಹಂಗೆ ಮುಗಿಸ್ಬಿಟ್ರೆ ಆಯ್ತು. ಈಗ ಇಂತ ನಾವು ಇರೋ ಫೀಲ್ಡಲ್ಲಿ ಎದುರ್ಕೊಳ್ಳಂಗಿಲ್ಲ, ಧೈರ್ಯವಾಗಿರ್ಬೇಕು. ಏನು ಬಂದ್ರು ಎದುರ್ಕೊಳ್ಳೋದು ಮಾತ್ರ ಇಲ್ಲ. ಯಾವ ಕೆಲಸ ಮಾಡ್ಕೊಂಡು ನಾವು ರೆಡಿ ಆಗಿರ್ಬೇಕು ಗೊತ್ತಾ. ನೀನು ನೋಡ್ರೆ ಹೋಗು, ನಾನು ನಿನ್ನ ಏನು ಅನ್ಕೊಂಡಿದ್ದಕ್ಕಲ್ಲ ಸೋಮ. ನೀನು ಹಿಂಗೆ ಎದುರ್ಪಕ್ಲ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಅಲ್ಲ, ತಾತನ ಗೊತ್ತಾಯ್ತು ಅಂದ್ಬಿಟ್ಟು ಫೋನ್ ಮಾಡಿದ್ದಿಲ್ಲ ನೀನು. ನಿನ್ಗೆ ಈ ಕೆಲಸ ಆಗಲಕತ್ತೆ ಬಿಟ್ಬಿಟ್ಟು ನೀನೇನು ನಿಮ್ಮ ತಾತನ ಜೊತೆ ಹೊರಗೆಲ್ಲ ಉತ್ಕೊಂಡಿರಪ್ಪ. ತಾಯ ಗಂಟೆ ನಿಂಗೆ ಹಂಗೆ ಇರೋದ್ರೊಳಗೆ ಕಾಲು ಚಚ್ಕೊಂಡು ಇಟ್ಟು ಸೊಪ್ಪು ಉಣ್ಕೊಂಡು ಹೊಟ್ಟೆ ಕಟ್ಕೊಂಡು ನಿಂಗೆ ಕಾಲ ಕಳಿ ನಿನ್ಗೆ ಸೋಕಿಯಾಗಿರೋ ಕಾಯ್ಕಿಲಕತ್ತೆ. ಏ ಮಚ, ಅದಕ್ಕ ಮಚ, ನನ್ನ ಕೈಲಿ ಈ ಸೋಮ ಕೈಲಿ ಏನೂ ಆಗಲ್ಲ ಅಂದಿಯಾ? ನಾನು ಹೇಳಿದ್ದು ಅಷ್ಟೇ. ಈ ಸೋಮ ಮನ್ಸು ಮಾಡಿದ್ರೆ ಏನು ಮಾಡೋಕ್ಕೂ ಏಸಕ್ಕಿಲ್ಲ ಗೊತ್ತಾ. ಹಿಂಗೆ ಬಾ ದಾರಿಗೆ ನೀನು. ಯಾರ ಜೊತೆ ಮಾತಾಡ್ತಾ ಇದ್ದಾನಪ್ಪ ಇವನು? ಎಂತ ಆಸೆಗೆ ಸಾಕಿದ್ಕೆ ಇವತ್ತು ಏನೋ ನನ್ನ ಮಗ ಸಿಟಿಗೆ ಹೋಗಿ ದೊಡ್ಡ ದುಡ್ಡ ಸಂಪಾದನೆ ಮಾಡ್ತಾನೆ ಅಂತ ನಾನು ಅನ್ಕೊಂಡಿದ್ರೆ ಇವನು ಈ ಥರ ಮೋಸ ಮಾಡ್ತಾವನಲ್ಲ. ಯಾಕಪ್ಪ ಈ ಥರ ಕಲ್ತ್ಕೊಬಿಟ್ಟ ನನ್ನ ಮಗ? ಯಾಕೆ ಈ ಥರ ಬುದ್ಧಿ ಕಲ್ತ್ಕೊಬಿಟ್ಟ? ಅಯ್ಯೋ ಶಿವನೇ ಭಗವಂತ ಮದೇಶ್ವರ, ಎಂಥ ಬುದ್ಧಿ ಕಲ್ತ್ಕೊಬಿಟ್ನಪ್ಪ ಇವನು. ಎಂಥ ಮೋಸಗಾರ ಬುದ್ಧಿ ಕಲ್ತ್ಕೊಬಿಟ್ನ ಇವನು. ನನ್ನ ಮಗನ ಇವನು. ನನ್ನ ಮೊಮ್ಮಗ ಅನ್ನಕ್ಕೆ ಆಯ್ತಲ್ಲ. ಇಲ್ಲ, ಯಾರು ಉನ್ನಾಯ ಮಾಡೋಕ್ಕಿಂತ ಮುಂಚೆಗೆ ಇವ್ನಿಗೆ ಏನಾದರೂ ನಾನು ಮಾಡಲೇಬೇಕು. ನಾನು ಇದನ್ನು ತಡಿಲೇಬೇಕು. ಅದೇ ಮಚ, ಒಂದು ಡೀಲ್ ಬಂದ ತಗೊಂಡು ಮಚ. ಆ ಡೀಲ್ ಮಾಡಿಕೊಟ್ರೆ ನಿನಗೆ 5 ಲಕ್ಷ ಕೊಟ್ಟಾರಂತೆ ಕಣ್ ಮಚ. ಏನು ಹೇಳ್ತಾ ಇದ್ದೀನಿ ನೀನು? ನಿಜ ಹೇಳ್ತಾ ಇದೀಯಾ? ನಿಜವಾಗ್ಲೂ 5 ಲಕ್ಷ ಆದರೆ ನೀನು ಸೆಟ್ಲ್ ಆಗ್ಬಿಡ್ಬೋದು ನೋಡು. ಏನು ಡೀಲ್ ಮಗ? ಅದೇ ಮಚ, ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ನೋಡು ಮಗ. ಇಲ್ಲಕತೆ ಹೇಳು, ಯಾರೇ ಇಲ್ಲಕತೆ. ಈ ಡೀಲ್ ಮಾತ್ರ ಒಳ್ಳೆ ಡೀಲು. ಲೈಫ್ ಸೆಟ್ಲ್ ಆಗ್ಬೋದು. ಏನು ಹೇಳು? ನೀನು ಬಂದ್ಮೇಲೆ ಹೇಳ್ತೀನಿ. ನಾವು ಲೈವ್ ಸೆಟ್ ಆಯ್ತೀವಿ ತಾನೆ? ಸೆಟ್ಲ್ ಆಗೋದಿಲ್ಲ ಗ್ಯಾರಂಟಿ. ಈಗ ನಾನು ಬರೋದು ಹೆಂಗೆ ಅಂತ ಯೋಚನೆ ಮಾಡ್ತಾನೆ ನನ್ನ ತಾತ. ನಾನು ಯಾಕೆ ಬಿಡ್ತಾನೆ ಇಲ್ಲ, ಇಲ್ಲೇ ಇರು ಅಂತ ಗೊತ್ತದೆ. ಏನು ಮಾಡಲಿ ಮಚ್ಚ, ನಾನು ಅದನ್ನೇ ಯೋಚನೆ ಮಾಡ್ತಾನೆ. ಹೆಂಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಬರಬೇಕಲ್ಲ ಅನ್ನೋದನ್ನ ಯೋಚನೆ ಮಾಡ್ತಾನೆ. ಹೆಂಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಬಂದ್ಬಿಡ್ತೀನಿ. ಅಯ್ಯೋ ದೇವ್ರೇ, ಏನಪ್ಪ ಇದು? ನಾನು ಅನ್ಕೊಂಡಂಗೆ ಏನು ಇಲ್ವಲ್ಲ. ಇಲ್ಲ ಇಲ್ಲ ಇಲ್ಲ, ಇವನಿಗೊಂದು ಬುದ್ಧಿ ಕಲಿಸ್ಲೇಬೇಕು ನಾನು. ಇವನಿಗೊಂದು ಬುದ್ಧಿ ಕಲಿಸ್ಲೇಬೇಕು. ಇವನು ಯಾವುದೇ ರೀತಿ ಅನಾಹುತ ಮಾಡೋಕ್ಕಿಂತ ನಾನು ತಪ್ಪಿಸ್ಬೇಕು. ನಾನು ತಪ್ಪಿಸ್ಬೇಕು. ಬೇಕಾಗಿಲ್ಲ ನನಗೆ ಈ ಮಗನೂ ಬೇಕಾಗಿಲ್ಲ, ಈ ಮೊಮ್ಮಗನೂ ಬೇಕಾಗಿಲ್ಲ ನನಗೆ. ನಾನು ಏನಾದರೂ ಒಂದು ಇವನ ಗತಿ ಕಾಣಿಸ್ಲೇಬೇಕು. ಸರಿ, ನಮ್ಮ ತಾತ ಬಂದ್ಬಿಡ್ತದೆ, ಆಮೇಲೆ ಮಾಡ್ತೀನಿ. ಇಲ್ಲ, ಮುದುಕನ್ಗೆ ಎದುರ್ಕೋತೀಯಲ್ಲ ತಾತ ಅನ್ಕೊಂಡು ನೀನು. ಮುದುಕನ್ಗೆ ಎದುರ್ಕೊಂಡು ಕೂತ್ಕೊತಿದ್ಯಲ್ಲ ನೀನು. ಸೋಮ, ಇಂಥ ವಿಚಾರದಲ್ಲಿ ಎಲ್ಲ ಹಂಗೆಲ್ಲ ಎದುರ್ಕೊಳ್ಳಂಗಿಲ್ಲ, ಅರ್ಥ ಆಯ್ತಾ? ಆಗಲ್ಲ, ಏನೋ ನಾನು ಸಾಕ್ಬಿಟ್ಟವ್ರಲ್ಲ. ಅದೆಲ್ಲ ನಡೆಯಲ್ಲಪ್ಪ ಈ ಫೀಲ್ಡಲ್ಲಿ. ಸೆಂಟಿಮೆಂಟಿಂಗ್ ಎಲ್ಲವ, ಸೆಂಟಿಮೆಂಟ್ ಎಲ್ಲ ನಡೆಯೋದೇ ಇಲ್ಲ. ಸರಿ ಬಿಡು. ಯಾವ ಬುತ್ತಿಯ ಸುಮಾ, ಕರೆಕ್ಟಾಗಿ ಹೇಳು. ನೋಡು ಮಚ್ಚ, ನಾನು ಇನ್ನು 1/2 ಅವರ್ ಅಲ್ಲಿರ್ತೀನಿ ಅನ್ಕೋ. ಯಾಕೆಂದ್ರೆ ಈಗಲೇ ಬಂದ್ಬಿಡೋನು. ತಾತ ಇರೋ ವಿಚಾರನೆ ನಾನು ಊರಿಗೆಲ್ಲ ಹೇಳ್ಬಿಟ್ರೆ ನಾನು ತಪ್ಪಿಸ್ಕೊಳಕ್ಕೂ ಆಗಲ್ಲ, ಜೀವನದಲ್ಲಿ ನಾನು ಬದುಕಕ್ಕೂ ಆಗಲ್ಲ. ಯಾಕೋ ನಮ್ಮ ತಾತ ತುಂಬ ಕೋಪ ಆಗವ್ರೆ. ಅವ್ರಿಗೊಂದು ಗತಿ ಕಾಣಿಸ್ಬಿಟ್ಟು ಬಂದ್ಬಿಡ್ತೀನಿ. ಇಲ್ಲ ಅಂದರೆ ನಾನು ಬಂದಿರೋ ವಿಚಾರನ ಹೇಳ್ಬಿಟ್ರೆ ಪೊಲೀಸ್ನವ್ರು ಎಲ್ಲಾದರೂ ನಾನು ಹುಡುಕ್ಬಿಡ್ತಾರೆ. ಸಾಕ್ಸಿರೋದು ತಾತ ಒಂದೇ. ತಾತನ್ನ ನಮ್ಮ ಸಾಕದೆ ಅಂತ ನೆನ್ಕೊಳಕ್ಕೆ ಹೋದ್ರೆ ನಮ್ಮ ಜೀವನನೇ ಹಾಳಾಗ್ಬಿಡ್ತದೆ. ಆ ತಾತನ ಇಲ್ಲ ಅನ್ಸ್ಬಿಟ್ಟು ಬರ್ತೀನಿ. ನೀನು ರೆಡಿ ಮಾಡ್ಕೊಂಡಿರು. ಜಾಗ ಗೊತ್ತಲ್ಲ, ನೀನು ಅಲ್ಲೇ ಕಾಯ್ತಾ ಇರು, ನಾನು ಬೇಗ ಬರ್ತೀನಿ. 1 ಅವರ್ ಅಷ್ಟೇ. ಸರಿ, ಬೇಗ ಬಾ ಮುಚ್ಚ, ತಡಾರ ಮಾಡ್ಬೇಡ ನೀನು. ಗೋಸ್ಕರ ನಾವು ಎಲ್ಲ ಕಾಯ್ತಾ ಇವಿ. ಸರಿ, ಕಾಯ್ತಾರೆ. ನಾನು ಹೆಂಗಾರೆ ಮಾಡಿ ತಾತನ ಹತ್ರ ಹೋಗ್ತೀನಿ. ತಾತನ ಹತ್ರ ಹೋಗ್ಬಿಟ್ಟು ಒಂದು ಸೆಂಟಿಮೀಟರ್ ಡೈಲಾಗ್ ಹೊಡೆದ್ಬಿಟ್ಟು ಹೆಂಗಾದ್ರೂ ಮಾಡಿ ತಾತನ ಗುರ್ತು ಪರಿಚಯ ಇಲ್ದಾರ ಹಂಗೆ ಮಾಡ್ಬಿಟ್ಟು ಬರ್ತೀನಿ. ಸರಿ ಮಚ್ಚ. ಯಾರೋ ನಮ್ಮನೆ ನೋಡ್ತಾವ್ರೆ, ಅನುಮಾನ ಬರುತ್ತೆ, ಮಾಡ್ತೀನಿ. ಸರಿ ಮಡುಗು. ತಾತ ಎಲ್ಲಿದ್ದೀರ ತಾತ? ಇಲ್ಲ, ಈ ತಾತ ಎಲ್ಲೂ ಸಿಗ್ತಾ ಇಲ್ವಲ್ಲ. ನನಗೆ ಬೇರೆ ಟೈಮ್ ಆಗ್ತಾ ಇದೆ. ನನ್ನ ಬೇರೆ ವೇಟ್ ಮಾಡ್ತಾವ್ರೆ. ಏನು ಮಾಡಿದೀಗ? ತಾತ ಈ ತಾತ ಸಾಯುವಾಗಲೂ ನೆಮ್ಮದಿಯಾಗಿ ಸಾಯೋಣ ಅನ್ನಕ್ಕಿಲ್ವಲ್ಲ. ಎಲ್ಲೆಲ್ಲಿ ಹೋಗಿದ್ದಾನೆ ಈ ತಾತನ? ಹುಡುಕಿ ಸಾಕಾಯ್ತದೆ. ಓಡೋಗೋಣ ಅಂದ್ರೂ ಆಗ್ತಿಲ್ಲ. ಏನು ಮಾಡೋದು? ನಮ್ಮ ತಾತ ನಂಗೆ ಇಷ್ಟು ನನ್ನ ದಾರಿ ಮುಳ್ಳಾಯ್ತಾನೆ ಅಂತ ನಾನು ಕಡಿತಿಲ್ಲ. ಅಂದಿದ್ರೆ ನಾನು ಬರ್ತಾನೆ ಇರಲಿಲ್ಲ. ನಾನು ಎಲ್ಲಿ ಬಂದು? ಓ ಶಿವನೇ ಭಗವಂತ, ಸಾಕಿ ಸಲ್ವಿ ಮಾಡಿದ್ಕೆ ಈ ಥರ ಕಲ್ತ್ಬಿಟ್ಟಲ್ಲ ಇವನು. ಬೇಕಾಗಿಲ್ಲ ಇವನು ನನ್ನ ಎದುರಿಗೆ ಹಿಂಗೆ ಫೋನ್ ಮಾತಾಡೋನು ಇವನು. ಇನ್ನು ಎಷ್ಟೆಷ್ಟು ಕಳ್ತನ ಮಾಡಿದವನು, ಎಷ್ಟೆಷ್ಟು ಮನೆಗಳು ಹಾಳು ಮಾಡಿದನು. ಪಾಪ ಅವ್ರಿಗೆ 10 ಲಕ್ಷ ಮೋಸ ಮಾಡವನೆ. ಇವನಿಂದ ಅವ್ರ ಮನೆ ಹಾಳಾಗೋಯ್ತದೆ. ಇವ್ನು ನೋಡಿದ್ರೆ ಇವ್ನು ಯಾತಕ್ಕೂ ಎಸಲ್ಲ ಅನ್ನಂಗದೆ ಇವನ್ನ. ಇಲ್ಲ, ಈ ತಾತ ಜೈಲ್ಗೆ ಹೋದ್ರೂ ಚಿಂತೆ ಮಾಡೋಕ್ಕಿಲ್ಲ. ಇವ್ನು ಮಾತ್ರ ನಾನು ಮಡಗಕ್ಕಿಲ್ಲ. ನಾನು ಮಡಗೋದಿಲ್ಲ ಇವನ್ನ. ಈ ಪೇಪರಲ್ಲಿ ಬಂದರೂ ಸರಿ, ನನ್ನ ಜನಗಳೆಲ್ಲ ಉಗಿದ್ರು ಸರಿಯೇ. ಇಂಥ ಮಗ ಮಾತ್ರ ಬೇಡ, ಎಂಥರಿಗೂ ಬೇಡ ಇಂಥ ಮಗ. ಮೋಸ್ಕಾರ, ಪಾಪಿ. ನನ್ನ ಮಗಳು ಹೊಟ್ಟೆಲಿ ಉಟ್ಬಿಟ್ಟು ದ್ರೋಹ ಮಾಡಿಬಿಟ್ಟ. ಮನಸ್ನ ಇವನು. ಅಯ್ಯಪ್ಪ, ಒಂದು ಕೋಳಿ ಕುಯ್ಬೇಕು ಅಂದ್ರೆ ಎಷ್ಟು 100 ಸಲ ಯೋಚನೆ ಮಾಡ್ತೀವಿ. ಅಂಥದ್ರಲ್ಲಿ ಈ ದರೋಡೆ ಕಳ್ತನ ಬೇಕಾಗಿಲ್ಲ ಇವನು. ಯಾರು ಶಿಕ್ಷೆ ಕೊಡೋಕ್ಕಾಗಿಲ್ಲ, ನಾನೇ ಶಿಕ್ಷೆ ಕೊಡ್ತೀನಿ ಇವನಿಗೆ. ಇವನು ನನ್ನ ಇಲ್ಲ ಅನಿಸ್ತೀನಿ ಅಂತ ಅನ್ಕೊಂಡವನೇ. ಇವನಿಗಿಂತ ಮುಂಚೆ ನಾನೇ ಅವನ್ನ ಇಲ್ಲ ಅನಿಸ್ತೀನಿ. ಬುಡಕಿಲ್ಲ. ಇವತ್ತು ಮಾತ್ರ ಅವನ್ನ ಬುಡಕಿಲ್ಲ. ಹೆಂಗಾರೆ ಮಾಡಿ ಹೋಗೋದನ್ನ ತಡಿಬೇಕಲ್ಲ. ಏನು ಮಾಡೋದು ನಾನು? ಅವ್ನು ಹೋಗೋದು ತಡಿಬೇಕಲ್ಲ ಹೆಂಗಾದ್ರೂ ಮಾಡಿ. ಏನು ಮಾಡಲಿ? ಅವನ ಜೊತೆ ಜಗಳಾಡೋಕೆ ಶಕ್ತಿ ಇಲ್ವಲ್ಲ ಭಗವಂತ. ಹೆಂಗೆ ಮಾಡಲಿ? ಏನು ಮಾಡಲಿ? ಯಾವ ಪ್ಲಾನ್ ಮಾಡಲಿ? ಇನ್ನೊಂದು ಅರ್ಧ ಗಂಟೆ ಅವನು ಹೊಂಟೋಯ್ತಾನಲ್ಲ. ಏನು ಮಾಡೋಣ ನಾನು? ದೇವ್ರೇ, ಏನಾದ್ರು ಒಂದು ದಾರಿ ತೋರ್ಸಪ್ಪ.
ಯಾರು ಕೆಟ್ಟದ್ದು ಮಾಡಕ್ಕೆ ಮಾತ್ರ ಬಿಡ್ಬೇಡ ಕಣಪ್ಪ. ಪಾಪ ಅವ್ರ ಮನೆಯವ್ರು ಎಷ್ಟು ಕಷ್ಟಪಡ್ತಾವ್ರೆ. ಹಾಂ, ಏನು ಮಾಡಲಿ ನಾನೀಗ? ನಂಗೆ ಏನು ಮಾಡಲಿ? ಓ ಏನಪ್ಪ, ಏನು ನೀನು ಅಂಗಡಿ ತಿಕ್ಕೊ ಬಂದಿಲ್ಲ, ಏನು ಬಂದಿಲ್ಲ, ನಿನ್ನೆ ಹುಡುಕ್ತಾವ್ನಿ ಅಲ್ಲಿ ಊರೂರೇ ಕುಣಿತಾ ಕೂತದೆ, ನೀನು ಸಮಾಧಾನವಾಗಿ ತಂಪಾಗಿ ಕೂತ್ಬಿಟ್ಟಿದ್ಯಾ? ಏನು ಮಾತಾಡ್ತಾ ಇದೀಯಪ್ಪ? ಏನಾಯ್ತು? ಏನಾಯ್ತು ಅಂತಿದೆಯಲ್ಲ? ನಮ್ಮ ಮೂರು ಪಟೇಲ್ರ ಮನೇಲಿ ಕಳ್ತನ ಆಗಿತ್ತದಂತೆ, ಲಕ್ಷಾಂತರ ರೂಪಾಯಿ ಚಿನ್ನ ಗೋರ್ಕೊಂಡು ಹೋಗಿದ್ರಂತೆ, ಹಿಂದ್ಗಡೆ ಬಾಗ್ಲು ಹೊಡೆದ್ಬಿಟ್ಟು. ನಿನ್ಗೆ ಗೊತ್ತಿಲ್ವಾ ನಿನ್ಗೆ? ಏನು ಹೇಳ್ತಾ ಇದೀರಿ? ಯಾವಾಗ? ಏನು ಹೇಳ್ತಾ ಇದೀಯಪ್ಪ? ಏನು ಮಾತಾಡ್ತಾ ಇದೀಯ? ಊರಲ್ಲಿ ಯಾರು ಇತ್ತಿಲ್ವಾ? ಹಿಂದ್ಗಡೆ ಬಾಗ್ಲು ಹೊಡೆದು ಲಕ್ಷಾಂತರ ರೂಪಾಯಿ ಚಿನ್ನ ಗೋರ್ಕೊಂಡು ಹೋಗಿದಾರ? ಅಯ್ಯೋ, ನಿಮ್ಗೆ ಗೊತ್ತಿಲ್ವಾ? ದೊಡ್ಡ ಗ್ಯಾಂಗೆ ಬಂದಿರೋದಂತೆ ಊರಿಗೆ. ಊರಲ್ಲೆಲ್ಲ ಮಾತಾಡ್ಕೊತಾವ್ರೆ, ದೊಡ್ಡ ಗ್ಯಾಂಗ್ ಬಂದು ಪಟೇಲ್ರ ಮನೆ ಹಿಂದ್ಗಡೆ ಬಾಗ್ಲು ಹೊಡೆದ್ಬಿಟ್ಟು ಚಿನ್ನ ದುಡ್ಡೆಲ್ಲ ಗೋರ್ಕೊಂಡು ಹೋಗಿದಾರಂತೆ. ಅದಕ್ಕೆ ಪಟೇಲ್ರು ಕಂಪ್ಲೇಂಟ್ ಕೊಡಕ್ ಹೋಗೋರೆ. ಅಯ್ಯಪ್ಪ, ಕಂಪ್ಲೇಂಟ್ ಕೊಡಕ್ ಹೋದ್ರೆ ನಾವು ಪೊಲೀಸ್ ನಾಯಿಗಳನ್ನೆಲ್ಲ ಕರ್ಕೊಬತ್ತಾರಂತೆ. ಅವೆಲ್ಲ ಊರಲ್ಲೆಲ್ಲ ಹುಡ್ಕಾಡಿ ಕಳ್ಳರನ್ನ ಹಿಡ್ದಿಡ್ದಾವಂತೆ ಕಣಣ. ಅದಕ್ಕೆ ಬಂದೆ. ಓಕೆ, ನಿಮ್ಗೆ ಗೊತ್ತಿಲ್ವಲ್ಲ? ತಾಳು ಹೇಳ್ಬಿಟ್ಟು ಬರೋದ? ಯಾಕೋ ಕಣೆ ತಿಮ್ಮಣ್ಣ ಪತ್ತೆನೇ ಇಲ್ಲ ಅನ್ಕೊ ಬಂದೆ. ನನ್ಗೆ ಯಾಕೋ ಬೇಜಾರಾಯ್ತು ಕಣಪ್ಪ, ಮನಸ್ಸು ಬೇಜಾರಾಗ್ಬಿಡ್ತು. ಅದಕ್ಕೆ ನಾನು ಎಲ್ಲೂ ಹೋಗಕ್ಕಾಗಲಿಲ್ಲ, ನಾನು ಇಲ್ಲೇ ಇವ್ನಿ ಕಣಪ್ಪ. ಸರ್ ಹುಷಾರ ಮೇಲೆ ಒಬ್ಬಂತ ಒಂದೇ ಸಮಯ ಇದ್ದಾಗ ಇರಕ್ಕಿಲ್ಲ, ಹುಷಾರಾಗಿರು. ಅಂತೆ ಊರೊಳಗೆ ಬಾಗಿಲನ್ನ ಹೊಡೆದ ಕೊಟ್ಟು ಚಿನ್ನ ದುಡ್ಡಿನ ಗೋರ್ಕ್ ಹೋಗೋರೆ ಅಂದ್ರೆ ನೀನ್ ಯಾವ ಯಾಕಪ್ಪ? ಹುಷಾರಾಗಿರಪ್ಪ. ಅಲ್ರ ಕಟ್ಟ ಬಾರಿ ಆಗ್ಬಿಡದಂತೆ, ದೊಡ್ಡ ಗ್ಯಾಂಗೆ ಬಂದಿರೋದಂತೆ. ಏನ್ ಬುದ್ಧಿ ಕಲ್ಸಿದಾರಪ್ಪ? ಈಗ ಇಂಥ ಕೆಟ್ಟ ಕಾಲ ಬಂದ್ಬಿಡ್ತಲ್ಲ, ನಮ್ಮ ಹಳ್ಳಿಲಿ ಹಿಂಗ ಆಗೋ ಕಾಲ ಬಂದ್ಬಿಡ್ತಲ್ಲ. ಆ ಬಡ್ಡಿ ಮಕ್ಳ ಮಾತ್ರ ಸಿಕ್ಬಿಟ್ರೆ ಊರವ್ರ ಬೆಂಕಿಯಾಗಿ ಬೇಯಿಸ್ಬಿಟ್ರಂತೆ ಅವ್ರನ್ನ. ಬೇಡ, ಸರಿ ಕಾಣ್ತೀನಿ, ಹೋಯ್ತೀನಿ. ಸರಿ ಹೋಗಪ್ಪ. ಇಲ್ಲ, ಯಾರು ಮಾಡಿಲ್ಲ ಈ ಕೆಲಸನ, ಈ ಸೋಮ್ನೆ ಮಾಡಿರೋದು. ಈ ಫೋನಲ್ಲೆಲ್ಲ ಮಾತಾಡ್ತಾವನೆ ಅಂದ್ರೆ ಇವಂದೇ ಎಲ್ಲ ಇರುತ್ತೆ. ಏನು ಮಾಡೋದು? ಇಲ್ಲ, ಬೇಕಾಗಿಲ್ಲ ಈ ಮಗ, ಬೇಕಾಗಿಲ್ಲ ನನಗೆ. ಏನಾರೇ ಆಗಲಿ ಇವತ್ತು ಇವ್ನ ಕೊಲೆ ಮಾಡೇ ಮಾಡ್ತೀನಿ ನಾನು. ಇಲ್ಲ, ಬೇಕಾಗಿಲ್ಲ ಇಂಥ ಮಗ ನನಗೆ. ಏನು ಮಾಡಕ್ಕೆ ನನಗೆ? ಒಂದು ಜೀವ ಹೋಯ್ತು, ಸಾವಿರಾರು ಮನೆಗಳು ಇವ್ನ ಹಾಳು ಮಾಡ್ತಾನೆ ಅಂದ್ರೆ ಇವ್ನು ಬೇಕಾಗಿಲ್ಲ. ಇವ್ನು ಬೇಕಾಗಿಲ್ಲ. ಇವ್ನು ನನ್ನ ಕಂಡಿದ್ರೆ ದೊಡ್ಡ ಗ್ಯಾಂಗ್ ಅದೇ, ಇವ್ನು ಗ್ಯಾಂಗ್ ಹಿಡ್ದೇ ಇಟ್ಕೊಡ್ತೀನಿ ನಾನು. ಬುಡಕಿಲ್ಲ, ನಾನು ಹಿಡ್ದೇ ಇಟ್ಕೊಡ್ತೀನಿ ಇವ್ನ. ಮುಂದುವರಿಯುವುದು ಇನ್ನೇನಪ್ಪ? ಈ ತಾತನ ಬೋದಿರಾ? ಇಂಥ ತಾತ ಇದ್ರೆ ಉದ್ಧಾರ ಆದಲ್ಲ ಅಂತ ಅಂದೀಯಾ? ಇಂಥ ಮೊಮ್ಮಕ್ಳು ಇದ್ರು ಒಂದೇ, ಹೋದ್ರು ಕಣ್ರಪ್ಪ, ಒಂದೇ ಕಣ್ರಪ್ಪ. ಬೇಕಾಗಿಲ್ಲ ಕಣ್ರಪ್ಪ ನನಗೆ. ಅವ್ನು ಏನಾದರೂ ಮಾಡಿ ನನ್ನ ಜೀವ ಹೋದ್ರೂ ಪರವಾಗಿಲ್ಲ ಕಣಪ್ಪ, ಎಲ್ಲರಿಗೂ ಒಳ್ಳೇದಾಗಬೇಕು ಅಷ್ಟೇ. ಏನಂದಿರಪ್ಪ? ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ. ಹಂಗೆ ಈ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಹಂಗೆ ಹೇಳಿಬಿಟ್ಟು ಸಪೋರ್ಟ್ ಮಾಡ್ರಪ್ಪ. ಆಮೇಲೆಪ್ಪ ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ ಕಣಪ್ಪ. ದಿಢೀರ್ ಅಂದ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗ್ಬೇಕಾಗಿತ್ತು, ಹೋಗ್ಬಿಟ್ಟು ಅಪ್ಪ ಕಮ್ಯುನಿಟಿ ಪೋಸ್ಟ್ ಹಾಕೋಕ್ಕಾಗಲಿಲ್ಲ ಕಣಪ್ಪ, ನೆಟ್ವರ್ಕ್ ಬೇರೆ ಪ್ರಾಬ್ಲಮ್ ಇತ್ತು. ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಹಂಗೆಯಪ್ಪ ಇದು ವಿಡಿಯೋ ಮಾಡ್ತಾ ಇರೋದು ತಮಾಷೆಗಾಗಿ ಕಣ್ರಪ್ಪ, ಮನೋರಂಜನೆಗಾಗಿ. ಯಾರು ಏನು ಬೇಜಾರು ಮಾಡ್ಕೊಬಿಡಿ ಕಣ್ರಪ್ಪ. ಇವತ್ತಿಂದ ಮಾಮೂಲಿ ಹಾಕೊಂಡು ವಿಡಿಯೋಗಳು ಹಾಕೊಂಡು ಹೋಗ್ತೀವಿ ಕಣ್ರಪ್ಪ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬಿಡಿ ಕಣ್ರಪ್ಪ. ದಿಢೀರ್ ಅಂತ ಡಿಸೈಡ್ ಆಗ್ಬಿಡ್ತು ಕಣಪ್ಪ ಧರ್ಮಸ್ಥಳಕ್ಕೆ ಹೋಗೋಕ್ಕೆ. ಎಲ್ಲರಿಗೂ ಬೇಜಾರು ಮಾಡ್ಕೊಂಡಿರೋರಿಗೆಲ್ಲವ ಸಂಸಿ